ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಬೆಸ್ಟ್ ಫ್ರೆಂಡ್ ಜೊತೆ ಖುಷಿ ಜೊತೆ ಔಟ್ಸೈಡ್ ಹೋಗ್ತಾ ಇದ್ದೀನಿ. ಬಟ್ ನಾನು ಈ ವಿಡಿಯೋ ಯಾಕೆ ಸ್ಟಾರ್ಟ್ ಮಾಡಿದೆ ಇಲ್ಲೇ ರೂಮಲ್ಲೇ ಅಂತಂದರೆ ಟು ಶೋ ಮೈ ಗಿಫ್ಟ್ ಬ್ಯಾಗ್. ಸಿ ಐ ಕ್ಯಾನ್ ಬಿ ಎನಿಥಿಂಗ್ ಅದರ್ ದನ್ ಬೀಂಗ್ ಅಸ್ಥೆಟಿಕ್. ನನಗೆ ಅದು ಅಸ್ಥೆಟಿಕ್ಕೆಲ್ಲ ಗಿಫ್ಟ್ ರ್ಯಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಇದು ನಮಗೆ ಸ್ಕೂಲ್ ಡೇಸೆಲ್ಲ ಬೈಂಡ್ ಹಾಕ್ಲಿಕ್ಕೆ ಇರ್ತಿತ್ತು ನೋಡಿ ಸ್ಕೂಲಲ್ಲಿ, ಅದು ಎಷ್ಟು ಈಸಿ ಇರ್ತಿತ್ತು. ಅದೇ ನನಗೆ ತುಂಬ ಈಸಿ ಅನ್ನಿಸ್ತದೆ. ಈ ಗಿಫ್ಟ್ ರ್ಯಾಪ್ ಮಾಡೋದು, ದ್ಯಾಟ್ ಟು ವಿತ್ ದಿಸ್ ಕೈಂಡ್ ಆಫ್ ಪೇಪರ್, ಇಟ್ಸ್ ಹಾರ್ಡ್. ಆಯಿತಾ, ಇವಾಗ ನಾನು ನನ್ನ ಕೈಯಾರೆ ನಿಮಗೆ ಗಿಫ್ಟ್ ರ್ಯಾಪ್ ಯಾರಿಗಾದರೂ ಮಾಡಿಕೊಟ್ರೆ ಉಂಟಲ್ಲ, ಡು ನಾಟ್ ಕ್ವೆಶ್ಚನ್ ಮೈ ಲವ್ ಫಾರ್ ಯು. ಆಯಿತಾ, ಇಟ್ಸ್ ಸೊ ಹಾರ್ಡ್. ನಾನು ಫುಲ್ ರೆಡಿಯಾಗಿದ್ದೇನೆ. 11:20ಗೆ ಬರ್ತೇನೆ ಅಂತ ಹೇಳಿದ್ದೇನೆ. ಇವಾಗ ಟೈಮ್ 11:30 ಆಗಿದೆ. ಬಟ್ ಯಾ, ನಾನು ರೆಡಿಯಾಗಿದ್ದೀನಿ. ಇನ್ನು ಹೊರಡಿದೆ, ಸ್ಪೆಕ್ಸ್ ಹಾಕ್ಕೊಂಡು ಹೊರಡಿದೆ. ಲೆಟ್ಸ್ ಗೋ ಸಿ ಖುಷಿ. ಬಾಯ್. ಹಾಯ್ ಗೈಸ್, ನಾವು ಜ್ಯೂಸ್ ಕೊಡ್ತೀವಿ ಗೈಸ್. ಹೌದು, ಜಾಮೂನ್ ಇಷ್ಟ ಆಗ್ತದೆ. ಫ್ಲೆಕ್ಸ್ ಮಾಡಿದ್ರೆ ಹೇರ್ ಬೆಟ್ಟಿದ್ದೀನಲ್ಲ, ಹೇರ್ ವಾಶ್ ಮಾಡ್ಕೊಂಡು ಬಂದೆ. ನಾನು ಅವಾಗ ಪಿಜಲ್ಲಿ ಇರುವಾಗಲೇ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಅವಾಗ ಹೇರ್ ಫುಲ್ ಒದ್ದೆ ಇತ್ತು, ಈಗ ಹೇರ್ ಒಣಗಿದೆ. ಖುಷಿ. ತುಂಬ ಟೈಮ್ ಆದ ಮೇಲೆ ನನ್ನ ನೀಟ್ ಆಗ್ತಿದ್ಯಾ? 1 ತಿಂಗಳು ಕಳೆದ ಮೇಲೆ ಹೇಗೆ ಫೀಲ್ ಆಗ್ತುಂಟು ನನ್ನನ್ನು ನೀಟಾಗಿ? ಹೇಗೆ ಫೀಲ್ ಆಗ್ತುಂಟು ಅಂದ್ರೆ ಆಲ್ವೇಸ್ ತುಂಬಾ ಖುಷಿ ಫೀಲ್ ಆಗ್ತಾ ಉಂಟು. ತುಂಬ ಖುಷಿ ಆಗ್ತುಂಟು ಗಾಯ್ಸ್. ತುಂಬಾ ತುಂಬಾ ಖುಷಿ ಗೈಸ್. ಅದೇ ಮಳೆ ಬಂತು ಗೈಸ್. ಅದೇ ಮಳೆ ಬಂತು ಮತ್ತೆ ನಾವು ಅಲ್ಲಿಂದ ಬೇರೆ ಶೂಸ್ ಹಾಕೊಂಡು ಬಂದಿದ್ವಿ ಗೈಸ್. ಸೊ ನಮಗೆಲ್ಲ ಹಾಗೆ. ಅದ್ರಲ್ಲಿ ನಾನಂತೂ ಆಲ್ಮೋಸ್ಟ್ ಎಲ್ಲ ಕಡೆ ಶೂಸ್ ಹಾಕೊಂಡೇ ಹೋಗ್ತೇನೆ. ರೀಲ್ಸ್ ಮಾಡುವ ಅದನ್ನು ಸ್ಟಾರ್ಟಿಂಗ್ ಸ್ಟೆಪ್ ಬರ್ತದೆ, ಮತ್ತೆ ಅರ್ಧ ಬರ್ತದೆ ಅಷ್ಟೇ, ಅರ್ಧ ಫುಲ್ ಬರುದಿಲ್ಲ. ಒತ್ತಾಯ ದೀಪಾತ ಇದು ನನ್ನ ಫೇವ್ರೆಟ್ ಸಾಂಗ್. ಇದು ಒನ್ ಆಫ್ ದ ಫೇವ್ರೆಟ್ ಸಾಂಗ್ ತಮಿಳಲ್ಲಿ. ಹೌದು, ನಾನು ಆಕ್ಚುಲಿ ತುಳು ಸಾಂಗ್ ಅಂತಾನೆ ಅನ್ಕೊಂಡಿದ್ದೆ. ತುಳು ಸಾಂಗ್ ಅಂತಾನೆ ಅನ್ಕೊಂಡಿದ್ದೆ ಅದನ್ನ. ಹೌದಾ? ಹಿಂದೆ ಸ್ವಲ್ಪ ಏರಿಯಾ ಚಂದಿಲ್ಲ, ಬಟ್ ನಮಗೆ ನಾವು ಒಂದು ಬಸ್ ಸ್ಟಾಪಿಂದ ಇನ್ನೊಂದು ಬಸ್ ಸ್ಟಾಪಿಗೆ ನೋಡ್ಕೊಂಡು ಬರ್ತೀವಿ. ನಮ್ಮದು 10K ಸ್ಟೆಪ್ಸ್ ಆಗಿದೆ, ಆಗ್ತುಂಟು ಈಗ. ಹಲೋ ಗಾಯ್ಸ್, ರೆಸ್ಟೋರೆಂಟ್ ಅಲ್ಲಿ ಆರ್ಡರ್ ಮಾಡಿ ತಿಂತೇವೆ. ಆರ್ಡರ್ ಬರುವವರೆಗೆ ನಾವು ಸ್ವಲ್ಪ ಫೋಟೋ ತೆಗಿತಾ ಇದ್ದೇವೆ. ರೆಸ್ಟೋರೆಂಟ್ ಅಂದ್ರೆ ಇದು ಕೇರಳದು ಆಯ್ತಾ. ಫುಡ್ ಬಂದ ಮೇಲೆ ತಿನ್ನುವಾಗ ನೀನ್ ಆಚೆ ಕೈ ಮಾಡು. ಹಾಗಲ್ಲ, ಹೀಗೆ ಇನ್ನಿಗೆ. ನಾವಿವಾಗ ಊಟ ಮಾಡಿ ಭಾರತೀಯ ಮಾಲಿಗೆ ಹೋಗಿ ಸುಮ್ಮನೆ ವಿಂಡೋ ಶಾಪಿಂಗ್ಸ್ ಅಲ್ಲ, ಸುಮ್ಮನೆ ಶಾಪ್ ಹಾಂಪಿಂಗ್ ಏನಂತ ಅದಕ್ಕೆ, ಶಾಪಿಗೆ ನೋಡ್ಕೊಂಡು ಬಂದ್ವಿ ಸುಮ್ಮನೆ ಮಾಲ್ ಒಳಗೆಲ್ಲ ಹೋಗಿ. ಈಗ ಅಲ್ಲೇ ಹತ್ತಿರದಲ್ಲಿರೋ ಒಂದು ಸಣ್ಣ ಲೆವೆಲಿಗೆ ಒಂದು ಪಾರ್ಕ್ ಉಂಟಿಲ್ಲಿ, ಹಾಗೆ ಅಲ್ಲಿ ಕೂತಿದ್ದೇವೆ. ಸ್ವಲ್ಪ ಹೊತ್ತು ಕೂತು ಸಾಧ್ಯ ಆದರೆ ರೀಲ್ಸ್ ಮಾಡಿ ಹೋಗುದು. ಎಂತ ಮಾಡ್ತಿದ್ದಿ? ರೀಲ್ಸ್ ನೋಡ್ತಿದ್ಯಾ? ಯಾರು ನಿಮಗೆ ರಿಕ್ವೆಸ್ಟ್ ಕಳಿಸಿದವರು? ಸ್ಟ್ರೇಂಜರ್ಸ್ ಎಲ್ಲ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ. ನಾನು ಕೊಡೋದು ಒಮ್ಮೊಮ್ಮೆ. ನಂದು ಅದು ಉಂಟಲ್ಲ, ಓಲ್ಡ್ ಅಕೌಂಟ್ ಉಂಟಲ್ಲ, ಅದರಲ್ಲಿ ಒಂದು 500+ ಇದ್ದಾರೆ ರಿಕ್ವೆಸ್ಟ್ ಈಗ ಸಹ. ನಾನು ಕೊಡೋದು, ಅದನ್ನೇ ನಾನು ಫುಲ್ ಎಕ್ಸೆಪ್ಟ್ ಮಾಡಿ ಪಬ್ಲಿಕ್ ಮಾಡಬೇಕಿತ್ತು. ನಂದು ಈಗ ಮಾಡ್ಬೋದಿತ್ತು. ಈಗ ನಂದು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅದರಲ್ಲಿ ಒಂದು 7 ತುಂಬ ವೀಡಿಯೋಸ್ ಹಾಕಿದೆ ಅಲ್ಲ ಕಾವ್ಯಕಾರದಲ್ಲಿ. ಅದರಲ್ಲಿ ಒಂದು ಫಾಲೋವರ್ಸೇ ಬರುವುದಿಲ್ಲ. ಅದರಲ್ಲಿ ಎಷ್ಟಿದ್ದಾರೆ? 230. ಗೊತ್ತಾ, ಒರಿಜಿನಲ್ ಅಕೌಂಟ್ ಅಲ್ಲೇ ಫಾಲೋ ಮಾಡ್ತಾರೆ. ಈ ಥರ ನೀನು ಸಪ್ರೇಟ್ ಆಗಿ ಅಂತ ಮಾಡ್ತೀಯ ಅಂದರೆ ಮಾಡಲ್ಲ. ಹೌದು, ಮತ್ತೆ ಪಬ್ಲಿಕ್ ಅಕೌಂಟಿಗೆ ಜನ ಕಮ್ಮಿ ಮಾಡುದು. ಮತ್ತೆ ಹೇಗೆಂದ್ರೆ ನೀನು ಆ ಥರ ಒಂದು ಕಂಟೆಂಟ್ ಹಾಗಲ್ಲ, ಅವರಿಗೆ ಫಾಲೋ ಮಾಡಿದ್ರೆ ನೋಡ್ಬೋದಲ್ಲ ವೀಡಿಯೋಸ್. ಸೊ ಅವರು ಫಾಲೋ ಮಾಡ್ಕೊಳ್ಳಲ್ಲ, ಬೇಕಂದಾಗ ನೋಡ್ತಾರೆ. ಹೌದು. ಮತ್ತೆ ವಿಶೇಷ ಯಾಕೆ ಸುಸ್ತಾಯ್ತಲ್ಲ ಒಂಚೂರು? ನಾನು ಸುಸ್ತಾಗ್ತದೆ, ಯಾಕೆ ಗೊತ್ತಿಲ್ಲ. ಬಿಸಿಲಿದೆ ಅಂತ ಫುಲ್ ಕೆಮಿಕಲ್ ಸ್ಪ್ರೇ ಮಾಡಿದಾರಂತೆ. ಅದಕ್ಕೆ ನಾವು ಕೆಳಗೆ ಕೂತವರು ಬಂದು ಮೇಲೆ ಕೂತದ್ದು, ಇಲ್ಲಿ ಕೂತದ್ದು. ಹಾಗಿಲ್ಲ ಕತೆ. ಮತ್ತೆ ಮಾಡ್ತೇನೆ. ಖುಷಿ, ನೀನು ಇಷ್ಟು ಚಂದ ಇದ್ದೀಯಲ್ಲ, ನಿಂಗೆಂತಕ್ಕೆ ಯಾರು ಬಾಯ್ ಫ್ರೆಂಡ್ ಇಲ್ಲ? ಅದು ಅವರು ಹೇಳಿಲ್ಲ ನನಗೆ ಚಂದ ಇದೆಯಾ ಅಂತ. ನೀನು ಮಾತ್ರ ಹೇಳಿ. ನನಗೆ ಮಾತ್ರ ನೀನು ಚಂದ ಕಾಣೋದಾ? ಹೌದು. ಇದರಲ್ಲಿ ಯಾರು? ಸೆಕ್ಯೂರಿಟಿ ಇದ್ದಾರೆ. ಅವನ್ನ ಕೂಡ ವಿಡಿಯೋ ಮಾಡು, ಅವನ್ನ ಕೂಡ ತೋರಿಸು. ಮಾಡಬೇಡ, ಮುಖ ಬ್ಲರ್ ಮಾಡಾಯ್ತಾ? ಇಡ್ತೀನಿ.
ಬೇಕಿದ್ರೆ ಹಾಂ ಅವ್ರದ್ದು ಮಾಡುವಾಗ ಚಿಕ್ಕದಾಗಿರುತ್ತೆ ಮುಖ ಇಷ್ಟು. ನನಗೆ ಏನನ್ಸು ಗೊತ್ತಾ, ಇಡೀ ಸ್ಕ್ರೀನಲ್ಲಿ ನಂದೇ ಮುಖ ಇನ್ನು ನನಗಿಂತ ದೊಡ್ಡ ಮುಖ ಇಲ್ಲ ನಿಂದು. ಇಷ್ಟು ಬರ್ತದೆ ಅಂತ ಅನ್ಸುತ್ತೆ. ಎಂತ ಗೊತ್ತಾ, ಎಂತೆಲ್ಲ ಇದು ನಾನು ವೀಡಿಯೋದ ಎಂಡ್ ಮಾಡಲಿಕ್ಕೆ ಮಾಡಿ ಆಯಿತು. ನಮ್ಮದು ಬಾಯ್ ಗಾಯ್ಸ್, ಇರಿರು ಎಂಜಾಯ್ ಮಾಡಿ ಮಾಡಿ ಮಾಡಿ. ಇವತ್ತು ಆಕ್ಚುಲಿ ಟೈಮ್ ಓದ್ದೆ ಗೊತ್ತಾಗಲಿಲ್ಲ, ನಾವು ಅಷ್ಟೇನು ಮಾಡಲಿಲ್ಲ. ನಡೆದಿದ್ದು ಅದೊಂದು ಆ್ಯಕ್ಚುಲಿ ಒಂದು ಸೀಕ್ರೆಟ್ ಏನಂದರೆ, ನಾವೆಲ್ಲಾದರೂ ಹೊರಡುದು ಇಡೀ ದಿನ ನಡೆಯೋದು ನಮ್ಮದು ಯಾವಾಗ ಸಹ ಪ್ಲ್ಯಾನ್ ಇರೋದಿಲ್ಲ. ಇದು ಎಂತ ಹೇಳೋದು, ಎಂತಾರು ಹೊರಗೆ ಹೋಗ್ಲಿಕ್ಕಿದ್ರೆ ಇವಳು ಹೇಳ್ತಾಳೆ ನಾಳೆ ಹೊರಗೆ ಹೋಗು ಅಂತ, ಆಗ ಪಾಪ ಇವಳು ಪ್ಲ್ಯಾನ್ ಮಾಡಿ ಹೊರಡುದು. ಅದೇ ನಾ ಸ್ವಲ್ಪ ಪ್ಲ್ಯಾನ್ ಮಾಡೋದಲ್ಲಿ ಹಿಂದೆ, ಮತ್ತೆ ಬಂದು ಆಚೆ ಈಚೆ ನಡೆಯುವುದು ಸರಿ ಬರ್ತದೆ. ಹಾಗೆ ಆಚೆ ಈಚೆ ನಡೆಯುವುದು, ಮತ್ತೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ. ಈಗ ಸ್ವಲ್ಪ ಮಾಡಿದ್ವಿ, ಮಾಡಿ ಮರ್ಯಾದೆಗೆ ಇಟ್ಟಿದ್ವಿ ಸ್ವಲ್ಪ. ವಿಡಿಯೋ ಚೆನ್ನಾಗಿ ಮಾಡ್ತಿದ್ರೆ ಖುಷಿ ಆಗ್ತಿತ್ತು. ಬಟ್ ವಿಡಿಯೋ ಡ್ಯಾನ್ಸ್ ಚೆನ್ನಾಗಾಗಿದೆ, ಅದು ವಿಡಿಯೋ ಸ್ವಲ್ಪ ಅದರಲ್ಲಿ ಮುಖದಲ್ಲಿ ಕಣ್ಣೆಲ್ಲಿದೆ ಬಾಯಿ ಫುಲ್. ಅದಕ್ಕೆ ನಾನು ಅವಳಿಗೆ ಒಂದು ಐಡಿಯಾ ಕೊಟ್ಟಿದ್ದು ಶ್ಯಾಡೋ ವಿಡಿಯೋ ಮಾಡಿ. ಶ್ಯಾಡೋ ಎಡಿಟ್ ಮಾಡ್ಬೋದಾ ಗೊತ್ತಿಲ್ಲ, ಮಾಡ್ಲಿಕ್ಕೆ ಆಗ್ತದೆ ನೋಡ್ತೇನೆ. ಅಲಗಡೆ ತುಂಬ್ತೀಯಾ? ಇಲ್ಲ ಇಲ್ವಾ? ಹಾಂ, ಎನ್ಹಾನ್ಸ್ ಮಾಡ್ಲಿಕ್ಕೆ ಆಗ್ತದೆ ನೋಡ್ತೇನೆ. ಬೆಚ್ಚದೆ ಹಾಗೆ ಈಗ ನಾನು ಭಾರತೀಯ ಸಿಟಿಯಲ್ಲಿದ್ದೇವೆ. ಇಲ್ಲಿಂದ ನಡ್ಕೊಂಡು ಹೋಗುದು ಇನ್ನು. ಹೌದು, ಆಲ್ಮೋಸ್ಟ್ ಟೈಮ್ ಎಷ್ಟಾಯಿತು? 5:30 ಆಯಿತು ಗೈಸ್. ಬಾಯ್.